ಶ್ವೇತಾಂಜಲಿ ಭರತನಾಟ್ಯ ಶಾಲೆಯ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಪಿಟಿ ಲಲಿತಾ ನಾಯಕ್ ಮೇಡಮ್ ಅವರೇ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಮಣ್ಣೆ ಮೋಹನ್ ಅವರೇ ಹಾಗೂ ಡಾಕ್ಟರ್ ಶೆಲ್ವಮಣಿ ಅವರೇ ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಅತಿಥಿಗಳೇ ಹಾಗೂ ವೇದಿಕೆಯ ಮೇಲೆ ನೆರೆದಿರ್ತಕ್ಕಂಥ ಪೋಷಕ ಬಂಧುಗಳೇ ಹಾಗೂ ಭವ್ಯ ಭಾರತದ ಭಾವಿ ಪ್ರಜೆಗಳಾದ ನನ್ನ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ಕೂಡ ಈ ಸುಸಂದರ್ಭದಲ್ಲಿ ನನ್ನ ಪರಮೋತ್ಕೃಷ್ಟವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ಸಂಸ್ಕಾರ ಅನ್ನೋದು ಒಬ್ಬ ವ್ಯಕ್ತಿಯ ನಡವಳಿಕೆ ಹಾಗೂ ವ್ಯಕ್ತಿತ್ವವನ್ನ ನಿರೂಪಣೆ ಮಾಡಿದ್ರೆ, ಸಂಸ್ಕೃತಿ ಅನ್ನೋದು ನಮ್ಮ ಪೂರ್ವಜರಿಂದ ಪಡೆದುಕೊಂಡಂತಹ ಆಚಾರ ವಿಚಾರಗಳು, ನಂಬಿಕೆಗಳು, ರೂಢಿ ಸಂಪ್ರದಾಯಗಳು ಇತ್ಯಾದಿಗಳನ್ನ ನಿರೂಪಣೆ ಮಾಡುತ್ತೆ. ಈ ದೇಶಿ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಮರೀತಿರ್ತಕ್ಕಂಥ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಯುವ ಪೀಳಿಗೆ ಏನಿದೆಯೋ, ಮುಜುಗರಕ್ಕೆ ಒಳಗಾಗುವಂತ ಉಡುಗೆ ತೊಡುಗೆಗಳನ್ನ, ಆಚಾರ ವಿಚಾರಗಳನ್ನ, ಆಹಾರ ಪದ್ಧತಿಯ ಕ್ರಮಗಳಿಂದ ತಮ್ಮ ಆರೋಗ್ಯವನ್ನ ಕಳೆದುಕೊಂಡು ಅನಾರೋಗ್ಯ ಪೀಡಿತರಾಗಿ ದೈಹಿಕ ಹಾಗೂ ಕೈಕಾಲುಗಳ ಶಕ್ತಿಯನ್ನ, ಕಣ್ಣುಗಳ ಕಾಂತಿಯನ್ನ, ಹಸನ್ಮುಖ ಹಾಗೂ ಮೃತತ್ವವನ್ನ, ನಡಿಗೆಯ ಲಾಲಿತ್ಯವನ್ನ, ಜ್ಞಾಪಕ ಶಕ್ತಿಯನ್ನ ಇತ್ಯಾದಿಗಳನ್ನ ಕಳೆದುಕೊಂಡು ಬಲಿಪಶುಗಳಾಗ್ತಾ ಇದ್ದಾರೆ. ಇಂಥ ದೊಡ್ಡ ಅಪಾಯಕ್ಕೆ ಸಿಲುಕ್ತಿರ್ತಕ್ಕಂಥ ಈ ನಮ್ಮ ಯುವ ಪೀಳಿಗೆ ಏನಿದೆಯೋ, ಆ ಯುವ ಪೀಳಿಗೆಯನ್ನ ಆ ದೊಡ್ಡ ಅಪಾಯದಿಂದ ಪಾರು ಮಾಡುವಂತ ಬೇಕಾದಂತ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ನೀಡುವಂತಹ ಶಕ್ತಿ ಈ ಶಾಸ್ತ್ರೀಯ ನೃತ್ಯ ಕಲಾ ಪ್ರಕಾರಗಳಿಗೆ ಇದೆ. ನೋಡಿ, ಈ ದೇವಾನ ದೇವತೆಗಳಾದಂತಹ ನಟರಾಜ, ಮಹಾಕಾಳಿ, ಪಾರ್ವತಿ, ಶ್ರೀಕೃಷ್ಣ, ಗೋಪಿಸ್ತ್ರೀಯರು ಮತ್ತು ಅಪ್ಸರೆಯರು ಕೂಡ ನರ್ತಿಸಿ ಆರಾಧಿಸುತ್ತಿದ್ದಂತಹ ಕಲೆ ಇದು. ಅಂತಹ ಪವಿತ್ರವಾದ ಈ ಒಂದು ಕಲೆಯ ಅಧ್ಯಯನದಲ್ಲಿ ತೊಡಗಿಸಿಕೊಂಡಂತ ಈ ಪ್ರತಿಭೆಗಳು ಏನಿದ್ದಾರೋ, ಈ ಪ್ರತಿಭೆಗಳು ಅದರಲ್ಲಿ ಬರ್ತಕ್ಕಂಥ ಅಡುವುಗಳಾಗ್ಬೋದು, ಹಸ್ತ ಮುದ್ರೆಗಳನ್ನಾಗ್ಬೋದು, ಶಿರೋಭೇದಗಳನ್ನು ಆಗ್ಬೋದು, ಭ್ರೂಭೇದಗಳನ್ನು ಆಗ್ಬೋದು, ದೃಷ್ಟಿ ಭೇದಗಳನ್ನು ಆಗ್ಬೋದು, ಹಾಗೆ ಚತುರ್ವಿಧ ಅಭಿನಯಗಳನ್ನು ಆಗ್ಬೋದು, ನವರಸಗಳನ್ನು ಆಗ್ಬೋದು ಇತ್ಯಾದಿಗಳನ್ನ ಸಮರ್ಪಕವಾಗಿ ಮನದಟ್ಟು ಮಾಡಿಕೊಂಡು ಸಂಪೂರ್ಣವಾಗಿ ಈ ಕಲೆಯಲ್ಲಿ ತೊಡಗಿಸಿಕೊಂಡಿದ್ದೆ ಆದರೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಅವರು ಸಕಲ ಗೌರವ ಸನ್ಮಾನಗಳಿಗೆ ಭಾಜನರಾಗುವುದರಲ್ಲಿ ಸಂದೇಹವೇ ಇಲ್ಲ. ಬಂಧುಗಳೇ, ಈ ಪೀಳಿಗೆಗೆ ಬೇಕಾದಂತ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ ನಾವು ಪೋಷಕರು ಕೊಟ್ಟರು ಕೂಡ ಈ ನಾಡನ್ನ ಸಾಂಸ್ಕೃತಿಕವಾಗಿ ಕಟ್ಟುವಂತ ಸಂಸ್ಕಾರ ಮತ್ತು ಸಂಸ್ಕೃತಿ ಈ ಶಾಸ್ತ್ರೀಯ ನೃತ್ಯ ಕಲಾ ಪ್ರಕಾರಗಳು ನೀಡ್ತವೆ ಅಂತಕ್ಕಂಥದ್ದು ಘಂಟಾಘೋಷವಾಗಿ ಹೇಳ್ತಕ್ಕಂಥ ಮಾತು. ಈ ನಿಟ್ಟಿನಲ್ಲಿ ಶ್ರೀಮತಿ ಶ್ವೇತಾ ನಾಗರಾಜ್ ಅವರು ಶ್ವೇತಾಂಜಲಿ ಭರತನಾಟ್ಯ ಶಾಲೆ ಈ ಸಂಸ್ಥೆಯನ್ನ ಸ್ಥಾಪಿಸಿ ತನ್ನ ಪತಿಯಾದಂತಹ ನಾಗರಾಜ್ ಅವರ ಸಹಕಾರದಿಂದ ಸತತವಾಗಿ 12 ವರ್ಷಗಳಿಂದ ಈ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಬಂದು ಪ್ರತಿ ವರ್ಷವೂ 106 ಪ್ರತಿಭೆಗಳನ್ನ ಈ ಒಂದು ಶಾಸ್ತ್ರೀಯ ಕ್ಷೇತ್ರಕ್ಕೆ ಪರಿಚಯಿಸುತ್ತಾ ಅವರಲ್ಲಿ ಬೇಕಾದಂತ ಒಂದು ಈ ನಾಡು ನುಡಿಯನ್ನು ಸಾಂಸ್ಕೃತಿಕವಾಗಿ ಕಟ್ಟಬೇಕಾದಂತ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಆ ಮಕ್ಕಳಲ್ಲಿ ತುಂಬಿ ಭಾರತೀಯ ನೃತ್ಯ ಪರಂಪರೆಗೆ ತನ್ನದೇ ಆದ ಒಂದು ಕೊಡುಗೆಯನ್ನು ವಿಶಿಷ್ಟವಾಗಿ ನೀಡ್ತಾ ಬಂದಿದ್ದಾರೆ. ಅವರಿಗೆ ಆ ಭಗವಂತ ಮತ್ತಷ್ಟು ಶುಭವನ್ನುಂಟು ಮಾಡಲಿ, ಎಲ್ಲ ರೀತಿಯಲ್ಲೂ ಕೂಡ ಶಕ್ತಿಯನ್ನು ತುಂಬಲಿ ಎನ್ನುತ್ತಕ್ಕಂಥದ್ದು ನನ್ನ ಆಶಯ. ಈ ಒಂದು ಸುಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರೇನಾದ್ರೂ ಇಲ್ಲಿ ಬಂದಿದ್ರೆ ಅವರಲ್ಲಿ ನನ್ನದೊಂದು ಸವಿನಯ ಪ್ರಾರ್ಥನೆ, ಕ್ರೀಡಾ ಕ್ಷೇತ್ರದಲ್ಲಿ ಗಣನೀಯವಾದ ಒಂದು ಸೇವೆಯನ್ನ, ಒಂದು ಸಾಧನೆಯನ್ನ ಮಾಡಿದಂತವರಿಗೆ ಇವತ್ತು ಸರ್ಕಾರಿ ಉದ್ಯೋಗದಲ್ಲಿ ಆಗ್ಬೋದು ಅಥವಾ ಉನ್ನತ ಶಿಕ್ಷಣದಲ್ಲಿ ಆಗ್ಬೋದು ಮೀಸಲಾತಿಯನ್ನು ಕೊಡ್ತಾ ಇದ್ದೇವೆ. ಆದರೆ
ಸಾಂಸ್ಕೃತಿಕವಾಗಿ ಈ ದೇಶವನ್ನ, ಈ ನಾಡನ್ನ ಕಟ್ಟತಕ್ಕಂಥ ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಪ್ರತಿಭೆಗಳು ಯಾರಿದ್ದಾರೋ, ಅಗಾಧವಾದ ಒಂದು ಗಣನೀಯವಾದ ಒಂದು ಸೇವೆಯನ್ನ ಸಲ್ಲಿಸಿದಂತಹ, ಸಾಧನೆಯನ್ನ ಮಾಡಿದಂತಹ ಪ್ರತಿಭೆಗಳಿಗೆ ಸರ್ಕಾರಿ ಉದ್ಯೋಗ ಮತ್ತು ಉನ್ನತ ಶಿಕ್ಷಣದಲ್ಲಿ ಕೂಡ ಮೀಸಲಾತಿಯನ್ನು ಕೊಡಬೇಕೆಂಬುದೇ ನನ್ನ ಆಶಯ ಹಾಗೂ ಒತ್ತಾಯ. ಈ ನಿಟ್ಟಿನಲ್ಲಿ ಮಾಧ್ಯಮದ ಮಿತ್ರರು ಬೆಳಕನ್ನು ಚೆಲ್ಲುತ್ತಾ ಸರ್ಕಾರದ ಮಟ್ಟದಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಪತ್ರಿಕಾ ಮಾಧ್ಯಮದವರು ಮಾಡಬೇಕಾಗಿದೆ. ಹಾಗೆ ಆ ರೀತಿ ಮಾಡಬೇಕನ್ನತಕ್ಕಂಥದ್ದು ವಿಚಾರವನ್ನ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತೊಮ್ಮೆ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ BT ಲಲಿತಾ ನಾಯಕ್ ಮೇಡಮ್ ಅವರು ಹೇಳಿದ್ರು, ಮೈಸೂರಿನ ಜಟ್ಟಿತಾಯಮ್ಮನವರು ಅಂತ ಇಂಥ ಹಲವಾರು ಪ್ರತಿಭೆಗಳನ್ನ, ಸೋನಲ್ ಮಾಲ್ಸಿಂಗ್ ಹಾಕ್ಬಹುದು, ಕೋಲಾರದ ಪುಟ್ಟಪ್ಪನವ್ರು ಹಾಕ್ಬಹುದು, ಹೇಮಮಾಲಿನಿ ಅವರು ಹಾಕ್ಬಹುದು, ಮತ್ತೆ ಬಿರ್ಜು ಮಹಾರಾಜ್ ಆಗ್ಬೋದು, ಇಂಥ ಹಲವಾರು ಪ್ರತಿಭೆಗಳನ್ನ ಈ ದೇಶಕ್ಕಾಗಿ ಕೊಡುಗೆಯನ್ನ ನೀಡಿದಂತ ಕೀರ್ತಿ ಮತ್ತು ಹೆಗ್ಗಳಿಕೆ ಈ ಭಾರತೀಯ ನೃತ್ಯ ಪರಂಪರೆಗೆ ಇದೆ. ಅಂತ ನೃತ್ಯ ಪರಂಪರೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಈ ನನ್ನ ನಲ್ಮೆಯ ವಿದ್ಯಾರ್ಥಿನಿಯರು ಮತ್ತಷ್ಟು ಇವರ ಭವಿಷ್ಯ ಬೆಳಗಲಿ ಅಂತ ಆಶಿಸುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದಂತಹ ಗೌರವಾನ್ವಿತ ಡಾಕ್ಟರ್ ಮುನ್ನಾರಾಯಣ ಸರ್ ಅವರು, ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಮೀಸಲಾತಿಯನ್ನು ಕೊಡ್ತಾರೆ, ಅದರಲ್ಲೂ ಸಹ ವಿಶೇಷವಾಗಿ ಇದರಲ್ಲೂ ಮೀಸಲಾತಿ ನೀಡಲಿ ಅನ್ನೋ ಒಂದು ಆಶೆಯನ್ನು ವ್ಯಕ್ತಪಡಿಸಿದಂತಹ ಡಾಕ್ಟರ್ M ಮುನ್ನಾರಾಯಣ ಸರ್ ಅವರಿಗೆ ಅಭಿನಂದನೆಗಳು. ಈಗ ನಮ್ಮ ಗೌರವಾನ್ವಿತ ಡಾಕ್ಟರ್ BT ಲಲಿತಾ ನಾಯಕ್ ಮೇಡಮ್ ಅವರು ಹಲವಾರು ಕಾರ್ಯಕ್ರಮಗಳ ನಿಮಿತ್ತ ಹೊರಹೋಗಬೇಕಾಗಿರೋ ಕಾರಣಕ್ಕಾಗಿ ಅವರಿಗೆ ಒಂದು ಪುಟ್ಟ ಅಭಿನಂದನೆಯನ್ನು ವೇದಿಕೆ ಮೇಲಿರುವ ಗಣ್ಯರು ಮಾಡಬೇಕು ಅಂತ ಪ್ರಾರ್ಥನೆ. ಈಗ ಡಾಕ್ಟರ್ BT ಲಲಿತಾ ನಾಯಕ್ ಮೇಡಮ್ ಅವರಿಗೆ ಅಭಿನಂದನೆ ಮಾಡಬೇಕು.